ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮೋ ಗಂಗಾಧರೇಂದ್ರಾಯ ಬ್ರಹ್ಮನಿಷ್ಠಾಯ ಯೋಗಿನೇ ವೇದಶಾಸ್ತ್ರ ಪ್ರಬೋಧಾಯ ಲೋಕಪಾವನ ಜನ್ಮನೆ. ಶ್ರೀಮದಾನಂದಬೋಧೇಂದ್ರಂ ವಿವೇಕಾದಿ ಸಮನ್ವಿತಂ ಆನಂದಬೋಧ ಸಿದ್ಧ್ಯರ್ಥಂ ಭಕ್ತಾನಿತ್ಯಂ ನಮಾಮ್ಯಹಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷದಲ್ಲಿ ಎಲ್ಲರಿಗೂ ಕೂಡ ಭಗವಂತ ಸನ್ಮಂಗಳುಂಟು ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿಕೊಂಡು ಎಲ್ಲರೂ ಕೂಡ ಅವರವರ ಕುಲದೇವರನ್ನ ಆರಾಧನೆಯನ್ನು ಮಾಡಿ ಕುಲದೇವರ ಪೂಜೆಯನ್ನು ಮನೆಯಲ್ಲಿ ಪೂಜೆಯನ್ನು ಪೂರೈಸಿ ಬಾಗಿಲು ಹೊಸ್ತಿಲು ಪೂಜೆ ಅಂತ ಹೇಳ್ತಾರೆ. ಹೊಸ್ತಿಲು ಪೂಜೆಯನ್ನು ಎಲ್ಲರೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ದಿವಸದಂದು ಅತ್ಯಂತ ಶ್ರೇಷ್ಠವಾದಂಥದ್ದು. ಪ್ರತಿನಿತ್ಯಲೂ ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಎಷ್ಟೋ ಜನಗಳು ಹೊಸ್ತಿಲು ಪೂಜೆಯನ್ನು ಪ್ರತಿನಿತ್ಯಲೂ ಕೂಡ ಕೆಲವೊಬ್ಬರು ಮಾಡೋದೇ ಇಲ್ಲ. ಹಾಗಾಗಿ ಅದಕ್ಕೆ ಏನು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ನಾನೀಗ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರ್ಯಾರು ಮಾಡೋದಿಲ್ವೋ ಅವರು ಈ ಯುಗಾದಿ ಹಬ್ಬ ಹೊಸ ವರ್ಷ ಏನು ಪ್ರಾರಂಭ ಆಗ್ತದೆ ಆವತ್ತಿನ ದಿವಸದಿಂದ ಅದನ್ನ ಒಂದು ರೂಢಿಯಲ್ಲಿ ಕ್ರಮವಾಗಿ ಇಟ್ಕೊಳ್ಳಿ. ಅದನ್ನ ಒಂದು ಪರಿಪಾಠ ನಿತ್ಯ ಕರ್ಮಗಳಲ್ಲಿ ಏನು ನಾವು ದೇವರನ್ನ ಮನೆಯಲ್ಲಿ ಪೂಜೆಯನ್ನು ಏನು ನಿತ್ಯವೂ ಮಾಡ್ತೇವೋ ಅದೇ ಪ್ರಕಾರವಾಗಿ ಹೊಸ್ತಿಲು ಪೂಜೆಯನ್ನ ನಾವು ಮಾಡಬೇಕು. ಅದರಿಂದ ನಮ್ಮ ಮನೆಗೆ ಸಮೃದ್ಧಿ ಉಂಟಾಗ್ತದೆ. ಆನಂತರ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗ್ತದೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಪ್ರಕಾರವಾಗಿ ಆ ಹೊಸ್ತಿಲು ಪೂಜೆಯನ್ನ ಯಾವ ರೀತಿಯಾಗಿ ಹಬ್ಬದ ದಿವಸ ಬೇಗ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಅದೊಂದು ಶ್ಲೋಕವನ್ನಿದೆ. ಆ ಶ್ಲೋಕವನ್ನು ಹೇಳಿ, ಯಾರಿಗೆ ಆ ಶ್ಲೋಕ ಬರೋದಿಲ್ಲ ಆ ಶ್ಲೋಕವನ್ನು ನಾನು ಹೇಳ್ತೇನೆ, ಅದನ್ನು ಕೇಳಿಕೊಂಡು ಆ ರೀತಿಯಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಸರಸಿಜನಲೆಯೇ ಸರೋಜಹಸ್ತೆ ಧವಲತರಾಂಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿ ಕರಿ ಪ್ರಸೀದ ಮಹ್ಯಂ ಅಂಥೇಳಿ ಹೊಸ್ತಿಲನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಬಾಗಿಲ. ಆನಂತರ ಹೊಸ್ತಿಲನ್ನ ತೊಳೆದು ರಂಗವಲ್ಲಿಯನ್ನ ಇಟ್ಟು ಅರಿಶಿನ ಕುಂಕುಮವನ್ನು ಹಾಕಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು. ತದನಂತರದಲ್ಲಿ ವಿಶೇಷವಾಗಿ ಆ ಹೊಸ್ತಿಲಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರ ನಮಿತ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಹೊಸ್ತಿಲಿಗೆ ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗ್ತದೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ಹೇಳುವಂತಹದ್ದು ಸಿಗ್ತದೆ, ಎಲ್ಲರಿಗೂ ಕೂಡ ಅಭಿವೃದ್ಧಿ ಹೇಳುವಂತಹದ್ದು ಉಂಟಾಗ್ತದೆ ಎಂಬುದಾಗಿ ವಿಶೇಷವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯವನ್ನ ಹಾಗೆ ತಿಳಿಸ್ತಾ, ವಿಶೇಷವಾಗಿ ಮನೆಯಲ್ಲಿ ಪೂಜೆ ಎಲ್ಲವನ್ನ ಮಾಡಿ ವಿಶೇಷವಾಗಿ ಯುಗಾದಿ ಹಬ್ಬದ ದಿವಸದಂದು ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ವಾಕ್ಯ ರೀತ್ಯ ರೂಢಿಯಲ್ಲೂ ಇದೆ. ಆ ಬೇವು ಬೆಲ್ಲವನ್ನು ನಾನು ಮೊದಲನೇದಾಗಿ ಹೇಳಿದಾಗೆ, ನೀವು ಮನೆಯಲ್ಲಿ ದೇವರನ್ನ ಪೂಜೆಯನ್ನು ಮಾಡಿ ಆ ದೇವರಿಗೆ ಏನು ನೀವು ನೈವೇದ್ಯವನ್ನು ಮಾಡಿರ್ತೀರೋ ಇನ್ನಿತರೆ ಪದಾರ್ಥಗಳನ್ನು ಅವರವರ ಶಕ್ತಿಯಾನುಸಾರವಾಗಿ ಮನೆ ದೇವರಿಗೆ ಏನು ನೈವೇದ್ಯವನ್ನು ಮಾಡ್ತೀರೋ ಅದರೊಟ್ಟಿಗೆ ಈ ಬೇವು ಬೆಲ್ಲವನ್ನು ಕೂಡ ಮನೆ ದೇವರಿಗೆ ನೈವೇದ್ಯವನ್ನು ಮಾಡಿ ತದನಂತರದಲ್ಲಿ ವಿಶೇಷವಾಗಿ ಈ ಶ್ಲೋಕವನ್ನು ಹೇಳಿ ಆ ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳುವಂಥದ್ದು. ಏನಪ್ಪ ಹಾಗಾದರೆ ಆ ಶ್ಲೋಕ ಅಂತ ಹೇಳಿದರೆ,
ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ನಿಂಬಕಂ ದಳಭಕ್ಷಣಂ ಅಂತೇಳಿ ಇನ್ನೊಂದ್ಸಲ ಹೇಳ್ತೇನೆ. ಯಾರಿಗಾದರೂ ಆ ಶ್ಲೋಕ ಸರಿಯಾಗಿ ಕೇಳಲಿಲ್ಲ, ಅರ್ಥವಾಗಲಿಲ್ಲ ಅಂದರೆ ಪುನಃ ನಾನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅಂದರೆ 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳು ಕೂಡ ಪ್ರಾಪ್ತಿಯಾಗುವಂತಹದ್ದು, ಸಕಲ ಅರಿಷ್ಟಗಳು ನಿವಾರಣೆಯಾಗುವಂತಹದ್ದು. ಈ ರೀತಿಯಾಗಿ ಶ್ಲೋಕವನ್ನು ಹೇಳಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿದಂಥದ್ದನ್ನು ಆಮೇಲೆ ಈ ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡಬೇಕು, ಸೇವನೆಯನ್ನು ಮಾಡುತ್ತೇನೆ ಅಂತ ಹೇಳಿ ಈ ಶ್ಲೋಕವನ್ನು ಹೇಳ್ತಾ ಸೇವನೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈ ನೂತನ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಶುಭವನ್ನು ತರಲಿ, ಎಲ್ಲರಿಗೂ ಕೂಡ ಸನ್ಮಂಗಳುಂಟು ಆಗಲಿ, ಆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂಥೇಳಿ ಈ ಲೋಕಕ್ಕೆ ಮಂಗಳಕರ ಉಂಟು ಮಾಡುವಂಥ ಭಗವಂತನ ಕೃಪಾದೃಷ್ಟಿ ಅನುಗ್ರಹವು ಸಿಗಲಿ ಎಂಬುದಾಗಿ ತಿಳಿಸ್ಕೊಡ್ತಾ, ನನ್ನ ಹೆಸರು ವಿನಯ್ ಭಟ್ ಅಂತ ಹೇಳಿ. ಎಲ್ಲರೂ ಕೂಡ ಇನ್ನೂ ಹೆಚ್ಚಿನದಾದಂಥ ವಿಷಯಗಳು, ಪೂಜಾ ವಿಷಯಗಳು, ಹಾಗೆ ಜ್ಯೋತಿಷ್ಯ ವಿಷಯಗಳಿರ್ಬೋದು, ಧಾರ್ಮಿಕ ವಿಚಾರಗಳಿರ್ಬೋದು, ಯಾವುದೇ ಇದ್ರೂ ಕೂಡ ಹೆಚ್ಚಿನದಾಗಿ ನೀವು ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಇಷ್ಟ ಮಿತ್ರರು ಹಾಗೆ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನನ್ನ ಕಾಂಟ್ಯಾಕ್ಟನ್ನು ಮಾಡಬೇಕು ಅಂತ ಹೇಳಿ ಬಯಸುವವರು ನನ್ನನ್ನು ಬಂದು ಫೋನ್ ಮಾಡಿಕೊಂಡು ಬಂದು ನನ್ನನ್ನು